ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬ, ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಸ್ನಾನ ಮಾಡಬೇಕು, ಆ ದಿನ ಪೂಜೆಗಾಗಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋವಂಥ ಸಂಪೂರ್ಣ ಮಾಹಿತಿನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬನ ಯಾವ ದಿನ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಇದೇ ಜನವರಿ 2025 14ನೇ ತಾರೀಕು ಮಂಗಳವಾರ ಮಕರ ಸಂಕ್ರಾಂತಿ ಹಬ್ಬ. ಮಕರ ಸಂಕ್ರಾಂತಿ ಹಬ್ಬ ಯಾಕೆ ಇಷ್ಟೊಂದು ವಿಶೇಷ ಅಂತ ಅಂದರೆ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಈ ಒಂದು ಪುಣ್ಯ ಕಾಲವನ್ನು, ಈ ಒಂದು ಪುಣ್ಯ ದಿನವನ್ನು ಸಂಕ್ರಾಂತಿ ಹಬ್ಬ ಅಥವಾ ಮಕರ ಸಂಕ್ರಾಂತಿ ಹಬ್ಬ ಅಥವಾ ಇದನ್ನು ಸುಗ್ಗಿ ಹಬ್ಬ ಅಂತಲೂ ಕೂಡ ಕರೀತಾರೆ. ಹಾಗಾದರೆ ಪ್ರತಿ ತಿಂಗಳು ಕೂಡ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡ್ತಾನೆ ಇರ್ತಾರೆ. ಅದರಲ್ಲಿ ಈ ಒಂದು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದ್ರೆ ಯಾಕೆ ಇಷ್ಟೊಂದು ವಿಶೇಷ ಅಂತ ಅಂದರೆ ಇದು ಉತ್ತರಾಯಣ ಪುಣ್ಯಕಾಲ. ಹಾಗಾಗಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸೂರ್ಯನ ಪ್ರವೇಶ ಆಗೋದ್ರಿಂದ ತುಂಬಾ ವಿಶೇಷ. ಇಲ್ಲಿಂದ ನಮಗೆ ತುಂಬಾ ವಿಶೇಷ. ಇಲ್ಲಿಂದ ನಮಗೆ ಶುಭ ಕಾರ್ಯಗಳನ್ನು ಮಾಡ್ಬೋದು. ನೀವು ಬೇಕಿದ್ರೆ ಗಮನಿಸಿ, ನಮಗೆ 6 ತಿಂಗಳು ಉತ್ತರಾಯಣ, 6 ತಿಂಗಳು ದಕ್ಷಿಣಾಯನ. ದಕ್ಷಿಣಾಯನದಲ್ಲಿ ಬರೀ ಪೂಜೆಗಳು, ವ್ರತಗಳು, ಈ ಥರ ಚಾತುರ್ಮಾಸಗಳನ್ನೆಲ್ಲ ಆಚರಣೆ ಮಾಡ್ತೀವಿ ಅಲ್ವಾ. ಹಾಗೆ ಈ ಒಂದು ಉತ್ತರಾಯಣದಲ್ಲಿ ಪೂರ್ತಿ ಶುಭ ಕಾರ್ಯಗಳೇ. ಮನೆ ಗೃಹ ಪ್ರವೇಶ ಆಗಿರ್ಬೋದು, ಮನೆಗೆ ಹಾಲುಗ್ಸೋದೇ ಆಗಿರ್ಬೋದು, ಮತ್ತು ಮಕ್ಕಳ ಮದುವೆ, ಮುಂಜಿ, ನಿಶ್ಚಿತಾರ್ಥ, ವ್ಯಾಪಾರ, ವ್ಯವಹಾರ ಪ್ರಾರಂಭ ಮಾಡುವಂಥದ್ದೇ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಈಗ ಶುಭ ಕಾಲ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಸ್ನಾನ ಯಾವ ಸಮಯದಲ್ಲಿ ಮಾಡಬೇಕು, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಧನುರ್ಮಾಸ ಯಾವಾಗ ಮುಕ್ತಾಯ ಅಂತ ತಿಳ್ಕೊಳ್ಳೋಣ. ನಾ ಆಗಲೇ ಹೇಳಿದೆ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಧನುರ್ಮಾಸ 13ನೇ ತಾರೀಕು ಮುಕ್ತಾಯ ಆಗುತ್ತೆ ಅಂತ. ಅವತ್ತು ಹುಣ್ಣಿಮೆ ಕೂಡ ಇರುತ್ತೆ. ಹಾಗಾಗಿ ಭೋಗಿ ಹಬ್ಬನೂ ಕೂಡ ಆಚರಣೆ ಮಾಡ್ತಾರೆ. ಹಾಗಾಗಿ 13ನೇ ತಾರೀಕು ಧನುರ್ಮಾಸ ಮುಗಿಯುತ್ತೆ. ಯಾರೆಲ್ಲ ಧನುರ್ಮಾಸ ಪೂಜೆನ ಮಾಡ್ತಾ ಇದ್ದೀರೋ 13ನೇ ತಾರೀಕಿಗೆ ಮುಗಿಯುತ್ತೆ. ಆ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಮೂಲಿಯಾಗಿ ನೀವು ಯಾವ ರೀತಿ ಧನುರ್ಮಾಸ ಪೂಜೆ ಮಾಡ್ತಾ ಇದ್ದೀರೋ ಅದೇ ರೀತಿನೇ ಮಾಡಬೇಕು. 13ನೇ ತಾರೀಕಿಗೆ ಕೊನೆ ಆಗುತ್ತೆ. 14ನೇ ತಾರೀಕು ಮಂಗಳವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5:30 ಒಳ್ಳೆ ಸಮಯ ಇರುತ್ತೆ. ಶುಭ ಸಮಯ, ಪುಣ್ಯಕಾಲ ಅಂತಲೇ ಹೇಳ್ಬೋದು. ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಒಳ್ಳೆ ಸಮಯ ಇರುತ್ತೆ. ಆ ಸಮಯದಲ್ಲಿ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಸಮಯ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5:30 ಕೂಡ ಒಳ್ಳೆ ಶುಭ ಮುಹೂರ್ತ ಇರುತ್ತೆ. ಹಾಗಾಗಿ ನಿಧಾನವಾಗಿ ಸ್ನಾನ, ಪೂಜೆ ಎಲ್ಲನೂ ಕೂಡ ಮಾಡ್ಕೋಬೋದು. ಈ ಸಮಯದಲ್ಲಿ ಕೂಡ ಒಳ್ಳೆ ಪುಣ್ಯಕಾಲ ಅಂತ ಅಂದರೆ ಬೆಳಗ್ಗೆ 9:05ರಿಂದ 10:40 ತನಕ ಈ ಸಮಯದಲ್ಲಿ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಪುಣ್ಯಕಾಲ. ಹಾಗಾಗಿ ಈ ಸಮಯದಲ್ಲಿ ಸ್ನಾನ ಮಾಡೋದಾಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು, ಅಥವಾ ಸೂರ್ಯನಿಗೆ ಪೂಜೆ ಮಾಡಿ ಅರ್ಘ್ಯವನ್ನು ಅರ್ಪಿಸಿ ಮತ್ತು ದಾನವನ್ನು ಕೊಡುವಂಥದ್ದು. ದಾನ ಕೊಡಬೇಕು ಅಂದಾಕ್ಷಣ ಏನೇನೋ ಕೊಡಬೇಕು ಅಂತ ಅಲ್ಲ. ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬದ ದಿನ ಹೆಣ್ಮಕ್ಳ ಕೈಯಲ್ಲಿ ಎಳ್ಳು ಬೀರಿಸೋದು ಪದ್ಧತಿ ಇರುತ್ತೆ ಅಲ್ವಾ. ಕೆಲವರಿಗೆ ಇರುತ್ತೆ, ಕೆಲವರಿಗೆ ಇರೋದಿಲ್ಲ. ಹೆಣ್ಣು ಮಕ್ಕಳ ಕೈಯಲ್ಲಿ ಈ ರೀತಿ ದಾನ ಕೊಡೋದು ಕೂಡ ತುಂಬಾ ಒಳ್ಳೆಯದು. ಆ ದಿನ ಗೋಪೂಜೆ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5:30 ತನಕ ಕೂಡ ಒಳ್ಳೆ ಶುಭ ಸಮಯ, ಶುಭ ಮುಹೂರ್ತ ಕೂಡ ಇರುತ್ತೆ. ಆ ದಿನ ಬೆಳಗ್ಗೆ ಸೂರ್ಯೋದಯದ ನಂತರನೇ ಸ್ನಾನ ಮಾಡಿ ಪೂಜೆಗೆ ಸಿದ್ಧತೆನ ಮಾಡ್ಕೋಬೋದು. ಈ ದಿನ ವಿಶೇಷವಾಗಿ ಸೂರ್ಯನಿಗೆ ಪೂಜೆನ ಮಾಡಬೇಕು. ಹಾಗಾಗಿ ನೀವು ಅಡುಗೆ ಎಲ್ಲ ಏನು ಮಾಡ್ತಿರೋ, ಅಥವಾ ಆ ದಿನ ಸಿಹಿ ಪೊಂಗಲ್ಲು, ಗೆಣಸು, ಕಡಲೆಕಾಯಿ, ಇದು ತುಂಬಾ ವಿಶೇಷ ಅಲ್ವಾ. ಕುಂಬಳಕಾಯಿ, ಅವರೆಕಾಯಿ ಹಾಕಿ ಮಾಡುವಂಥ ಪಲ್ಯ ಆಗಿರಬಹುದು. ಈ ಥರದ್ದೆಲ್ಲ ನಿಮ್ಮ ಸಂಪ್ರದಾಯದ ಪ್ರಕಾರ ಏನು ಮಾಡ್ತಿರೋ ಎಲ್ಲನೂ ಕೂಡ ಮಾಡ್ಕೊಳ್ಳಿ. ನಿಧಾನವಾಗಿಯೇ ಈ ದಿನ ಸ್ನಾನ ಮಾಡಿಕೊಂಡು ಪೂಜೆನ ಮಾಡ್ಬೋದು. ಸಂಜೆ 5:30 ತನಕ ಕೂಡ ಸಮಯ ಇರುತ್ತೆ. ಹಾಗಾಗಿ ಗಡಿಬಿಡಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಆರಾಮವಾಗಿ ಬೆಳಗ್ಗೆ ಸೂರ್ಯೋದಯ ಆದ ನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಪೂಜೆ ಎಲ್ಲ ಸಿದ್ಧತೆ ಮಾಡಿಕೊಡಿ. ಹಾಗೆ ನೀವು ನೈವೇದ್ಯಕ್ಕೆ ಆಗಿರಬಹುದು, ಮನೆಯಲ್ಲಿ ಅಡುಗೆ ಆಗಿರ್ಬೋದು, ಎಲ್ಲನೂ ಮಾಡಿಕೊಂಡು ದೇವರ ಮನೆಯಲ್ಲಿ ದೇವರಿಗೆ ಕೂಡ ನೈವೇದ್ಯ ಇಟ್ಟು ಪೂಜೆ ಮಾಡಿ, ಆಮೇಲೆ ನಿಮ್ಮ ಮನೆಯ ಬಾಗಿಲ ಹತ್ತಿರ ಆಗಿರ್ಬೋದು, ಟೆರೆಸ್ ಮೇಲೆ ಆಗಿರ್ಬೋದು, ಸೂರ್ಯನ ಬೆಳಕು ಎಲ್ಲಿ ಕಾಣಿಸುತ್ತೋ ನಿಮಗೆ ಅಲ್ಲಿ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಅಲ್ಲಿ ರಂಗೋಲಿ ಹಾಕಿ, ಅಥವಾ ಸೂರ್ಯನ ಚಿತ್ರನೇ ನೀವು ಬಿಡಿಸಿ ಕೂಡ ಒಳ್ಳೆಯದೇ. ಅಥವಾ ಯಾವುದಾದ್ರೂ ರಂಗೋಲಿನ ಹಾಕಿ, ರಂಗೋಲಿ ಮೇಲೆ ಅರಿಶಿನ, ಕುಂಕುಮ, ಕೆಂಪು ಹೂಗಳನ್ನು ಹಾಕಿ ಒಂದು ಪ್ಲೇಟ್ ಆಗಲಿ, ಮಣೆ ಆಗಿರಲಿ ಅದ್ರ ಮೇಲೆ ಇಟ್ಟು, ಅದ್ರ ಮೇಲೆ ಒಂದು ಎಲೆ ಆಗಿರ್ಬೋದು, ಇಲ್ಲ ಮುದುಕದ ಎಲೆ ಆಗಿರ್ಬೋದು,
ಅಥವಾ ಬಾಳೆ ಎಲೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ನೈವೇದ್ಯಕ್ಕೆ ಬಳಸುವಂಥ ಒಂದು ತಟ್ಟೆ ಆಗಿರ್ಬೋದು, ಅಥವಾ ಅಡುಗೆ ತಟ್ಟೆ ಆದರೂ ಸರಿ, ತಾಮ್ರದ ಪ್ಲೇಟ್ ಇದ್ದರೆ ಇನ್ನೂ ಕೂಡ ಒಳ್ಳೆಯದೇ. ಆ ಒಂದು ಪ್ಲೇಟ್ನಲ್ಲಿ ನೀವೇನು ಅಡುಗೆ ಮಾಡಿರೋಂಥದ್ದು, ಹಬ್ಬಕ್ಕೆ ಏನೇನು ಅಡುಗೆ ಮಾಡಿದ್ದೀರೋ ಹಬ್ಬದ ಅಡುಗೆ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಅದ್ರ ಮೇಲೆ ಇಟ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಆ ದಿನ ನೀವೇನು ಅಡುಗೆ ಮಾಡಿದ್ದೀರಾ, ದೇವರಿಗೆ ನೈವೇದ್ಯ ಮಾಡಿಟ್ಟಿರೋದು ಯಾವುದೂ ಕೂಡ ನೀವು ರುಚಿ ನೋಡಿರಬಾರ್ದು. ಹಾಗೆಯೇ ಅಡುಗೆ ಮಾಡಬೇಕು. ಮಾಡಿರೋ ಅಡುಗೆನೆಲ್ಲ ಪೊಂಗಲ್ಲು, ಗೆಣಸು, ಕಡಲೆಕಾಯಿ, ಕಬ್ಬು, ಈ ಥರ ನೀವೇನು ಆ ದಿನ ಮಾಡಿರ್ತೀರೋ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಸೂರ್ಯ ಭಗವಾನ್ಗೆ ಮೊದಲು ಅದನ್ನು ನೈವೇದ್ಯ ಅರ್ಪಿಸಿ ಪೂಜೆ ಮಾಡಿ. ಕೈಯಲ್ಲಿ ಹೂವು ಅಕ್ಷತೆನ ಇಟ್ಕೊಂಡು ಸೂರ್ಯನ ನೋಡಿ ನಮಸ್ಕಾರ ಮಾಡ್ಕೋಬೇಕು. ನಂತರ ಸೂರ್ಯನ ಮಂತ್ರನ ಹೇಳ್ಕೋಬೇಕು. ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಮಂತ್ರನ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಸೂರ್ಯನ ಪೂಜೆ ಮಾಡ್ತಾ ಮಂತ್ರನ ಹೇಳ್ಕೊಂಡು ಪೂಜೆ ಮಾಡಿ ಆ ಹೂವು ಮತ್ತು ಅಕ್ಷತೆಯನ್ನು ಸೂರ್ಯನ ನೋಡಿಕೊಂಡು ಮೇಲೆ ಎಸಿಬೇಕು. ಅದು ಕೆಳಗಡೆ ಬೀಳುತ್ತೆ, ಅದು ಪರವಾಗಿಲ್ಲ. ಈ ರೀತಿ ನೀವು ಸೂರ್ಯನಿಗೆ ಪೂಜೆ ಮಾಡಬೇಕು. ತಾಮ್ರದ ಚೆಂಬಲ್ಲಿ ನೀರನ್ನು ಇಟ್ಕೊಂಡು ಆ ನೀರನ್ನು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ನೆನ್ಪಿಟ್ಕೊಳ್ಳಿ, ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5:30 ತನಕ ನೀವು ಮಾಡ್ಕೋಬೋದು. ಸೂರ್ಯನಿಗೆ ಪೂಜೆ, ನೈವೇದ್ಯ, ಅರ್ಘ್ಯ ಅರ್ಪಿಸಿ ಅದಾದಮೇಲೆ ನೀವು ಮನೆ ಒಳಗಡೆ ಬಂದು ಆಮೇಲೆ ಬೇಕಾದರೆ ನೀವು ಮಾಡಿರೋಂಥ ಪ್ರಸಾದ ಆಗಿರ್ಬೋದು, ಅಥವಾ ನೀವು ದೇವರಿಗೆ ನೈವೇದ್ಯ ಇಟ್ಟಿರ್ತೀರಲ್ಲ ಅದನ್ನು ಮನೆಯವರೆಲ್ಲ ಕೂಡ ಪ್ರಸಾದವಾಗಿ ತಗೊಳ್ಳಿ. ಬೆಳಗ್ಗೆ ಇಟ್ಟಿರೋದನ್ನು ಸಂಜೆ ತನಕ ಹಾಗೆ ಇಡೋದಕ್ಕೆ ಹೋಗಬೇಡಿ. ದೇವ್ರ ಮುಂದೆ ಒಂದು 10 ನಿಮಿಷ ಇಟ್ಟರೆ ಸಾಕು. ಮತ್ತು ಸೂರ್ಯನಿಗೆ ಇಟ್ಟಿರೋ ನೈವೇದ್ಯನೂ ಅಷ್ಟೇ ಎಲ್ಲನೂ ತೊಗೊಂಡು ಮನೆಯವರೆಲ್ಲ ಕೂಡ ಪ್ರಸಾದವಾಗಿ ತಗೊಳ್ಳಿ. ಮತ್ತು ಉಪವಾಸ ಇರಬೇಕು ಅಂತ ಏನೂ ಇಲ್ಲ. ನೀವು ಮನೆಯಲ್ಲಿ ಮತ್ತು ಸೂರ್ಯನಿಗೆ ಪೂಜೆ ಮಾಡೋವರೆಗೂ ಒಬ್ಬರು, ಅಂದರೆ ಮನೆಯಲ್ಲಿ ಪೂಜೆ ಮಾಡೋವಂಥ ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಗಂಡ್ಮಕ್ಳೇ ಆಗಿರ್ಬೋದು, ಅವರೊಬ್ಬರು ಸೂರ್ಯನಿಗೆ ಪೂಜೆ ಮಾಡಿ ಅರ್ಘ್ಯವನ್ನು ಕೊಟ್ಟಾದಮೇಲೆ ಬೇಕಾದರೆ ಟಿಫನ್ ಎಲ್ಲ ತಿನ್ಕೋಬೋದು. ಅಥವಾ 10 ಗಂಟೆ ಒಳಗಡೆ ಮಾಡೋದಕ್ಕೆ ಆಗಿಲ್ಲ ಅಂದರೆ ಸಂಜೆ 5:30 ತನಕ ಕೂಡ ಮಾಡ್ಕೋಬೋದು. ಇದೇ ಸಮಯದಲ್ಲಿ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಹಾಗೆ ಇನ್ನೊಂದು, ಈ ರೀತಿ ಹಬ್ಬ ಹರಿದಿನಗಳಲ್ಲಿ ರಾಹುಗಾಲ, ಯಮಗಂಡ ಕಾಲ ಇದನ್ನೆಲ್ಲ ಏನೂ ನೋಡೋದಕ್ಕೆ ಹೋಗಬೇಡಿ. ಒಳ್ಳೆ ಶುಭ ನಕ್ಷತ್ರಗಳು, ಮುಹೂರ್ತಗಳು ಈ ಥರ ನೋಡಿನೇ ಹಬ್ಬ ಹರಿದಿನಗಳೆಲ್ಲ ಕೂಡಿ ಬರೋದು. ಬೆಳಗ್ಗೆ 9ರಿಂದ ಸಂಜೆ 5:30 ತನಕ ನೀವು ಈ ರೀತಿ ಮನೆಯಲ್ಲಿ ಪೂಜೆನ ಮಾಡ್ಕೋಬೋದು. ನಿಮ್ಮ ಮನೆ ಹತ್ತಿರದಲ್ಲಿ ಏನಾದರೂ ಹಸುಗಳನ್ನು ಸಾಕ್ತಾ ಇದ್ದರೆ ಆ ದಿನ ಗೋಪೂಜೆನೂ ಕೂಡ ಮಾಡಿ, ಮಾಡಿರೋಂಥ ಅಡುಗೆ ನೈವೇದ್ಯನ ಸ್ವಲ್ಪ ಸ್ವಲ್ಪ ತೊಗೊಂಡೋಗಿ ಹೆಚ್ಚಾಗಿ ಕೊಡಬೇಡಿ. ಕೆಲವರು ಸೆಟ್ ಆಗೋದಿಲ್ಲ, ಹಸುಗೆ ಹೊಟ್ಟೆ ಕೆಡುತ್ತೆ ಅಂತಾರೆ. ಅದಕ್ಕೆ ಅವ್ರು ಹೇಗೆ ಹೇಳ್ತಾರೋ ಆ ರೀತಿ ಕೇಳಿಕೊಂಡು ನೀವು ಮಾಡಿರೋಂಥದ್ದನ್ನ ಸ್ವಲ್ಪ ಸ್ವಲ್ಪ ತಿನ್ನಿಸ್ಬಿಟ್ಟು ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬನ್ನಿ. ತುಂಬಾ ಒಳ್ಳೆಯದು. ಸಂಕ್ರಾಂತಿ ಹಬ್ಬದ ದಿನ ಹಸುವಿನ ಪೂಜೆ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗಿಬಿಡುತ್ತೆ. ಸಿಗಲಿಲ್ಲ ಅಂದರೆ ಪರವಾಗಿಲ್ಲ, ನೀವು ಮನೆಯಲ್ಲೇ ಪೂಜೆ ಮಾಡಿಕೊಂಡು ಸೂರ್ಯನಿಗೆ ಪೂಜೆ ಮಾಡಿಕೊಂಡು ಅರ್ಘ್ಯವನ್ನು ಅರ್ಪಿಸಿದ್ರೆ ಸಾಕು. ಇನ್ನೂ ಕೆಲವರು ಆ ದಿನ ಚಿಕ್ಕ ಚಿಕ್ಕ ಮಕ್ಕಳೇನಾದರೂ ಇದ್ದರೆ ಅವ್ರನ್ನ ಕೂರಿಸ್ಬಿಟ್ಟು ಮಕ್ಕಳಿಗೆ ಆರತಿ ಮಾಡಿ, ಎಳ್ಚಿ ಹಣ್ಣು ಬರುತ್ತೆ ನೋಡಿ, ಅದನ್ನು ಅವರ ತಲೆ ಮೇಲಿಂದ ದೃಷ್ಟಿ ತೆಗೆಯುವಂಥದ್ದು ಕೂಡ ಇರುತ್ತೆ. ಹೆಣ್ಮಕ್ಳಿಗೆ ಸುಂದರವಾಗಿ ಅಲಂಕಾರ ಮಾಡಿ ಅವ್ರ ಕೈಯಲ್ಲಿ ಎಳ್ಳು, ಬೆಲ್ಲ, ಕಬ್ಬು ಇದನ್ನೆಲ್ಲ ಅವರು ಕೊಟ್ಟು ಅಕ್ಕಪಕ್ಕದ ಮನೆಗಳಿಗೆ ಬೀರಿಸ್ತಾರೆ. ಇದು ಕೂಡ ಒಂದು ಪದ್ಧತಿನೇ. ಈ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಮತ್ತು ಬೆಲ್ಲ ದಾನ ಕೊಡಬೇಕು ಅಂತಾರೆ. ಇಲ್ಲ ದೇವಸ್ಥಾನದಲ್ಲಾದರೂ ಕೂಡ ಕೊಡ್ಬೋದು. ಈ ರೀತಿ ಅಕ್ಕಪಕ್ಕದವ್ರಿಗೂ ಕೂಡ ಕೊಡ್ಬೋದು. ಒಟ್ಟಿನಲ್ಲಿ ಆ ದಿನ ಎಳ್ಳು ಬೆಲ್ಲ ದಾನ ಮಾಡೋದು ತುಂಬಾ ಒಳ್ಳೆಯದು. ಹಾಗಾಗಿ ಪದ್ಧತಿ ಇರೋರೇ ಇದೆಲ್ಲ ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಮನೆಯಲ್ಲಿ ಪುಟ್ಟ ಪುಟ್ಟ ಹೆಣ್ಮಕ್ಳು ಇದ್ದರೆ ಅವ್ರ ಕೈಯಲ್ಲಿ ಮಾಡಿಸಿ, 1-2 ಮನೆಗಾದರೂ ಅವ್ರ ಕೈಯಿಂದ ಕೊಡಿಸಿ, ತುಂಬಾ ಒಳ್ಳೆಯದು. ಈ ಸಂಕ್ರಾಂತಿ ಹಬ್ಬದ ದಿನ ಸ್ನಾನ ಮತ್ತು ಪೂಜೆಗೆ ಶುಭ ಸಮಯ ಯಾವುದು, ಹಾಗೆ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ. ಹಬ್ಬಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೆಲ್ಲರಿಗೂ ಈ ಉಪಯುಕ್ತ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಿದ್ರೆ ಯಾಕೆ ತಡ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ. ಹೋಗ್ಬಿಟ್ಟು ಬರಲಾ? ಸರ್ವೇ ಜನ ಸುಖಿನೋ ಭವಂತು.